ಹೆಡ್ಲೈನ್ಸ್ನ ಪ್ರಾಯೋಜಕರು ಎನ್ಬಿಸಿ ಬೇರಿಂಗ್ಸ್ ದೀರ್ಘಾವಧಿ ಸ್ಪರ್ಧೆಗಾಗಿ ಸುದೀರ್ಘವಾಗಿ. ಕೇರಳದಲ್ಲಿ ಕೊರೋನಾ ಉಪಟಳ ಸೋಂಕಿನ ತೀವ್ರತೆಗೆ ಕರ್ನಾಟಕದಲ್ಲೂ ಅಲರ್ಟ್. ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಟೆಸ್ಟ್. ಭ್ರೂಣ ಹತ್ಯೆ ಕೇಸಲ್ಲಿ ತನಿಖೆ ಚುರುಕು. ಈ ವರ್ಷ 1800ಕ್ಕೂ ಹೆಚ್ಚು ಗರ್ಭಪಾತ. ಕಠಿಣ ಕ್ರಮಕ್ಕೆ ಮುಂದಾದ ಮೈಸೂರು ಆರೋಗ್ಯಾಧಿಕಾರಿ. ಮತ್ತೆ ವಿವಾದದ ಸುಳಿಗೆ ಸಿಲುಕಿದ ಚೇತನ್. ಕೆಂಪೇಗೌಡರ ಬಗ್ಗೆ ಅವಹೇಳನಕಾರಿ ಪೋಸ್ಟ್. ನಟನ ವಿರುದ್ಧ ದೂರು ದಾಖಲು. ಚಿಕ್ಕಮಗಳೂರಿನಲ್ಲಿಂದು ದತ್ತ ಜಯಂತಿ ಸಂಭ್ರಮ. 4000ಕ್ಕೂ ಹೆಚ್ಚು ಕಾರ್ಯಕರ್ತರ ಮಾಲಾಧಾರಣೆ. ಜಿಲ್ಲಾದ್ಯಂತ ಪೊಲೀಸರ ಕಣ್ಗಾವಲು. ಸಿಲಿಕಾನ್ ಸಿಟಿಯಲ್ಲಿ ಮೋಡ ಕವಿದ ವಾತಾವರಣ. ಮುಂಜಾನೆಯಿಂದಲೇ ತುಂತುರು ಮಳೆ. ರಾಜಧಾನಿಯಲ್ಲಿ ಥಂಡಿ ಹವಾ.